ಹೌದು ಗೆಳೆಯರೆ, ನಾನು ನಿಮಗೆಲ್ಲ ಇವಾಗ ಒಂದು ವಿಧಾನ ಸೌಧದ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರೋದು ವಿಕಾಸ ಸೌಧ ಮತ್ತು ಇದು ವಿಧಾನ ಸೌಧ ಆಗಿದೆ. ಸೊ ಇದನ್ನು 1952ರಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 1956ರಲ್ಲಿ ಇದರ ಕಾರ್ಯ ಮುಗಿಯುತ್ತೆ. ಇದರ ಮೇನ್ ನಿರ್ಮಾತೃ ಬಂದ್ಬಿಟ್ಟು ಕೆಂಗಲ್ ಹನುಮಂತಯ್ಯ ಅಂತ, ನಮ್ಮ ಪ್ರಾಚೀನ ಮುಖ್ಯಮಂತ್ರಿಗಳಾಗಿದ್ದರು ಅವರು. ಆದರೆ ಅವರ ಕಾಲದಲ್ಲಿ ಕಟ್ಟಲಾಯಿತು. ಆದರೆ ಅವರು ಒಂದು ದಿನ ಕೂಡ ಈ ಒಂದು ಕಟ್ಟಡದಲ್ಲಿ ಕುಳಿತು ಅಧಿಕಾರ ಚಲಾಯಿಸಲಿಲ್ಲ. ಕಾರಣ ಏನಂದರೆ, ಈ ಒಂದು ಕಟ್ಟಡಕ್ಕೆ ಮೂಲವಾಗಿ ತಗಲಬೇಕಾಗಿದ್ದಂಥ ಖರ್ಚು 35 ಲಕ್ಷ. ಸೊ ಇದು ಮುಗಿಯೋಷ್ಟರಲ್ಲಿ ಟೋಟಲ್ಲು 1,80,00,000 ಖರ್ಚಾಗುತ್ತೆ. ಸೊ ಹೀಗಾಗಿ ಅಲ್ಲಿದ್ದಂತಹ ವಿರೋಧ ಪಕ್ಷದವರಾಗಲಿ ಮತ್ತು ಅವ್ರದ್ದೇ ಸಚಿವರು ಇಲ್ಲ, ಇದರಲ್ಲಿ ಏನೋ ಒಂದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಅವರನ್ನು ಅಧಿಕಾರದಿಂದ ಕೆಳಗಡೆ ಇಳಿಸ್ತಾರೆ. ಸೊ ನೋಡ್ಬೋದು ಗೆಳೆಯರೆ, ಇಲ್ಲಿ ಯಾವ ಥರ ಇದೆ ನಮ್ಮ ಒಂದು ಅಭೂತಪೂರ್ವವಾದಂತಹ ವಿಧಾನಸೌಧ ಅಂತ ನೋಡ್ಬೋದು. ಸೊ ವಿಧಾನಸೌಧದಲ್ಲಿ ಅಧಿಕಾರ ಚಲಾಯಿಸೋದಕ್ಕಿಂತ ಮುಂಚೆ ಅದ್ರ ಎದುರುಗಡೆ ಇರುವಂತಹ ಹೈಕೋರ್ಟ್ ಕಟ್ಟಡ ಇದು. ಟಿಪ್ಪುವಿನ ಕಾಲದ ಹೈಕೋರ್ಟ್ ಕಟ್ಟಡ. ಸೊ ಇದನ್ನು ಅಠಾರ ಕಚೇರಿ ಅಂತ ಕೂಡ ಕರಿತಿದ್ರು. ಸೊ ವಿಧಾನಸೌಧಕ್ಕಿಂತ ಮುಂಚೆ ಇಲ್ಲಿ ಅಧಿಕಾರನ ಚಲಾಯಿಸ್ತಿದ್ರು. ಸೊ ಇದನ್ನು ನೋಡ್ಬೋದು ನಾವು ಯಾವ ಥರ ಇದೆ ಏನೆಲ್ಲ ಅಂತ. ಸೊ ಇವತ್ತು ಶನಿವಾರ ನಾವು ವಿಡಿಯೋ ಶೂಟ್ ಮಾಡ್ತಿದ್ದೀವಿ. ಈ ದಿನ ಜಾಸ್ತಿ ಇರ್ತಾರೆ ಮತ್ತು ನಾಳೆ ಕೂಡ ಜಾಸ್ತಿ ಇರ್ತಾರೆ. ನಾಳೆ ಅಂದರೆ ರವಿವಾರ ಜಾಸ್ತಿ ಇರ್ತಾರೆ. ವೀಕೆಂಡ್ಗಳಲ್ಲಿ ಈ ಒಂದು ಪ್ರದೇಶನ ನೋಡೋಕ್ಕೆ ಬರೋರು ತುಂಬ ಜನ ಜಾಸ್ತಿ ಇರ್ತಾರೆ. ಅಂದರೆ ಬೇರೆ ಬೇರೆ ಹಳ್ಳಿಗಳಿಂದ, ಬೇರೆ ಬೇರೆ ಸ್ಕೂಲ್ಗಳಿಂದ ಎಲ್ಲ ಬರ್ತಾರೆ, ಟ್ರಿಪ್ಗಂತ ಬರ್ತಾರೆ, ಪಿಕ್ನಿಕ್ ಅಂತ ಬರ್ತಾರೆ. ನೀವು ಕೂಡ ಬೆಂಗಳೂರವರೇ ಆಗಿದ್ದರೆ ಇನ್ನೂ ವಿಧಾನಸೌಧನೇ ನೋಡಿಲ್ಲ ಅಂತಂದರೆ ದಯವಿಟ್ಟು ಬನ್ನಿ, ವಿಧಾನಸೌಧನ ನೋಡಿ. ಇದು ಪಕ್ಕ ನಮ್ಮ ಕರ್ನಾಟಕದ ನಮ್ಮ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂತಹ ಒಂದು ಕಟ್ಟಡ ಆಗಿದೆ. ಇಲ್ಲಿಂದ ನಿಮಗೆ ಮೆಜೆಸ್ಟಿಕ್ಕಿಂದ ಶಿವಾಜಿನಗರ ಹೋಗುವಂಥ ಬಸ್ಗಳು ಕೂಡ ಇಲ್ಲಿಗೆ ಆ ಬಸ್ಗಳ ಮುಖಾಂತರ ಬರ್ಬೋದು. ಅಥವಾ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ಕಿಂದ ಇಲ್ಲೇ ನಿಮ್ಗೆ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ. ನೀವು ನೇರವಾಗಿ ಈ ಒಂದು ಕಟ್ಟಡದ ಮುಂದ್ಗಡೆನೇ ಬಂದು ಇಳಿಬೋದು. ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಫೋಟೋ ತೆಗೆಯೋದಕ್ಕೆ, ವಿಡಿಯೋ ತೆಗೆಯೋದಕ್ಕೆ ಖಂಡಿತ ಬನ್ನಿ. ನಿಮಗೂ ಒಂದು ಮೆಮೊರಿ ಆಗಿರುತ್ತೆ. ಸೊ ಎಂಜಾಯ್ ಮಾಡಿ.